ಎಲೆಕ್ಷನ್ ಚೀಫ್ ಕಮಿಷನ್ ನ ಎಲೆಕ್ಟ್ ಮಾಡೋ ಪ್ರಾಸೆಸ್ ದರ್ ಇಸ್ ನೋ ಡೆಮಾಕ್ರಸಿ. SIR ನಿಮ್ಮ ಹುಡುಕು ಪ್ರಕ್ರಿಯೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವು ಆಫೀಸರ್ಸು ಏನು ಮಾಡಿದ್ರು ನಿಮ್ಮಲ್ಲಿ ಏನು ಮಾಡೋಕ್ಕಾಗಲ್ಲ. ಡಿವಿಷನ್ ಹೆಂಗ್ ತಂದ್ರೆ ನೀವು ಇದೇ ಡೆಮಾಕ್ರೆಟಿಕ್ ಸೆಟಪ್. ಇನೋವೇಷನ್ ಫಾರ್ಮ್ ಫಿಲ್ ಮಾಡೋದು ನನ್ನ ಲೆಕ್ಕ ಹಾಕ್ಬಿಡೋದು 5 ಕೋಟಿ ಜನ ಇದ್ದಾರೆ, 5 ಕೋಟಿ ಪ್ರಿಂಟ್ ಮಾಡ್ತೀವಿ. ಅಂಚಿಲ್ಲ ನೀವು ತಗೊಂಡೋಗಿದ್ದೀರಿ, ಆಬ್ಸೆಂಟ್ ನೀವು ಒಂದು ಫಿಲ್ ಮಾಡಿದ್ರಿ, ಆಬ್ಸೆಂಟ್ ಡಿಲೀಟೆಡ್. ಅಂಡ್ ಮ್ಯಾನ್ ಫೋರ್ಸ್ ಇಂದ ಯಾರು ಕರೆದಿದ್ರಿ ನೀವು ಹೀರೋಗಳನ್ನ? ಎಲ್ಲೋ ಟೀಚರ್ ಆಗಿರೋರ್ನ, ಮ್ಯೂಸಿಕ್ ಆಗಿರೋರ್ನ, ಇನ್ನೊಬ್ಬರನ್ನ, BLO2ಗಳನ್ನ ಪ್ರಧಾನಿಗಳಿಗೆ ಯಾವ ಬಡ್ಡೆ ಆಗಲ್ಲ ಡಿಸೈಡ್ ಮಾಡ್ತಾರಲ್ಲ, ಹಂಗೆ ಇವತ್ತಿನ ದೇಶದಲ್ಲಿ ಯಾವ ಪ್ರಶ್ನೆಯನ್ನು ಕೇಳ್ತಾನೆ ಆ ಪ್ರಶ್ನೆಯ ಮೂಲಕ ಅವನು ಯಾರು ಅಂತ ಗೊತ್ತಾಗತ್ತೆ, ಉತ್ತರ ಕೊಡೋದ್ರ ಮೂಲಕ ಅವನ ಉತ್ತರ ಯಾರು ಅಂತ ಗೊತ್ತಾಗತ್ತೆ. ವಿ ಆರ್ ನಾಟ್ ಫೂಲ್ಸ್. ನೋಡಿ, ಇಷ್ಟು ಮಾತುಗಳು, ಇಷ್ಟು ಸಿವಿಲ್ ಸೊಸೈಟಿ, ಇಷ್ಟು ಸಂಘ ಸಂಸ್ಥೆಗಳು ಈ SIR ಭಾರತದಲ್ಲಿ ಸ್ಟಾರ್ಟ್ ಆಗತ್ತೆ ಎಂಥ ಒಂದು ಭಯದ ಆಂದೋಲನ ಬರ್ತಾ ಇದಾರಂತೆ. ಆದ್ರೆ ಇಡೀ SIR ನ ಎಲೆಕ್ಷನ್ ಕಮಿಷನ್ ಪ್ರಾಸೆಸ್ ರಾಂಗ್ ಅಲ್ವಾ? ನಮ್ಮ ಇದ್ರ ಹಿಂದೆ ರಾಜಕೀಯ ಉದ್ದೇಶ ಏನಿರ್ಬೋದು ಈ ಸರ್ಕಾರಕ್ಕೆ? ಮೊದಲನೇದಾಗಿ ಮೂರವರು ಹೇಳಿದ ಹಾಗೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಎಲೆಕ್ಷನ್ ಚೀಫ್ ಕಮಿಷನ್ ನ ಎಲೆಕ್ಟ್ ಮಾಡೋ ಪ್ರಾಸೆಸ್ ರಾಂಗ್. ದರ್ ಇಸ್ ನೋ ಡೆಮಾಕ್ರಸಿ. 2 people from the ruling party, 1 from the opposition party. Who will decide? The ruling party will decide. That's one of the most dangerous things ನಾವೆಲ್ಲ ಮಾತಾಡ್ತಿರೋದು. How did in a democratic country, ಒಂದು ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟರು? ನ್ಯಾಯಾಲಯದಿಂದ ವಿನಾಯಿತಿ. ದಟ್ ಮೀನ್ಸ್ they are the supreme judges. Supreme Court judge ಗೆ ಜುಡಿಷಿಯಲ್ ಇಮ್ಯುನಿಟಿ ಇದೆ. ಆದ್ರೆ ಒಂದು ಸಂಸ್ಥೆ, ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಭಾರತ ದೇಶದ ಮತದಾರರನ್ನ ಕರೆಕ್ಟ್ ಆಗಿ ಪಟ್ಟಿ ಮಾಡುವಂತಹ ಲೆಕ್ಕ ಇಡಬೇಕಾದಂತಹ ಒಂದು ಸಂಸ್ಥೆಗೆ ಯಾವ ಪೊಲಿಟಿಕಲ್ ಅಜೆಂಡಾ ಇಂದ ಜುಡಿಷಿಯಲ್ ಇಮ್ಯುನಿಟಿ ಕೊಡ್ತೀವಿ ಅಂದ್ರೆ ಅವ್ರು ಏನ್ ಮಾಡಿದ್ರು ಅವ್ರ ಮೇಲೆ ನಾವು ಕೇಸ್ ಹಾಕಕ್ಕಾಗಲ್ಲ. ಅವ್ರು ಏನ್ ಮಾಡಿದ್ರು ಅವರು ಕಾನೂನಿಗೆ ಬರ್ತಾರಲ್ಲ. ದಟ್ ಮೀನ್ಸ್ ಯು ಆರ್ ಎಂಬೋಲ್ಡನಿಂಗ್ ದ ಆಫೀಸರ್ಸ್ ಬಿಫೋರ್ ದ SIR ಸ್ಟಾರ್ಟೆಡ್. SIR ನಿಮ್ಮ ಹುಡುಕು ಪ್ರಕ್ರಿಯೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವು ಆಫೀಸರ್ಸು ಏನ್ ಮಾಡಿದ್ರು ನಿಮ್ಮಲ್ಲಿ ಏನು ಮಾಡಕ್ಕಾಗಲ್ಲ. ಒಂದು ಡಿವಿಷನ್ ಇಮ್ಯುನಿಟಿ ಹೆಂಗ್ ತಂದ್ರೆ ನೀವು ಇದೇ ಡೆಮಾಕ್ರೆಟಿಕ್ ಸೆಟಪ್. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಬಿಕಾಸ್ ಆಫ್ ದಟ್, ಆ ಕಾರಣದಿಂದಾಗಲೇ ಈಗ ಎಲೆಕ್ಷನ್ ಕಮಿಷನ್ ಸರ್ವಾಧಿಕಾರಿಗಳನ್ನು ಕೊಟ್ಟಿದ್ದಾರೆ. ದೇ ಆರ್ ಬಿಹೇವಿಂಗ್ ಲೈಕ್ ಕ್ಲಿಯರ್ ಡಿಕ್ಟೇಟರ್ಸ್. ನಾವು ಹೇಳಿದ್ದೇನೆ ಅದನ್ನ ಹೆಂಗ್ ನಡ್ಕೊಳ್ತಿದ್ದಾರೆ? ವೈ ಇಸ್ ಇಟ್ ಟ್ರಾಮಟೈಸಿಂಗ್ ದ ಸಿಟಿಸನ್? ದೇಶದ ಪ್ರಜೆಯನ್ನ ಆತಂಕಕ್ಕೊಳಗಾಡಿಸುವಂತ ಪ್ರಕ್ರಿಯೆ ಭಾರತ ದೇಶದಲ್ಲಿ ಯಾಕೆ ಆಗ್ತದೆ? ಇದನ್ನ ಕರ್ನಾಟಕದ ನಾಗರಿಕ ಸಮಾಜ, ಸಿವಿಲ್ ಸೊಸೈಟಿ ಅಬ್ಸರ್ವ್ ಮಾಡ್ತಾ ಇದ್ವಿ ನಾವು. ಬಿಹಾರ್ನಲ್ಲಿ ಆಗ್ತಾ ಇದೆ, ಬಂಗಾಲ್ನಲ್ಲಿ ಆಗ್ತಾ ಇದೆ, ಎಂತೆಂತ ತೊಂದರೆಗಳಾಗ್ತಾ ಇದೆ. 2 ತಿಂಗಳು ಮುಂಚೆ ಅನೌನ್ಸ್ ಮಾಡಿ ನೋಡಿ, ಬಂಗಾಲ್ನಲ್ಲಿ ಈಗ 67 ಲಕ್ಷ ಜನರನ್ನ ಡಿಲೀಟ್ ಮಾಡಿದ್ರು. ಅವ್ರಿಗೆ ವೋಟ್ ಹಾಕಿಲ್ಲ ಅಂದ್ರು. ಈಗ ಅಷ್ಟು ಜನ ಕೋರ್ಟ್ ಬಂದಿದ್ದಾರೆ. ಆ ಕೋರ್ಟ್ ನಲ್ಲಿ 27 ಲಕ್ಷ ಜನ ಕೋರ್ಟ್ ಅಪ್ಲೈ ಮಾಡ್ತಾರೆ. ಬಿಗ್ ಪ್ರಾಸೆಸ್. 27 ಲಕ್ಷ ಜನ ನಾವು ಅರ್ಹರು ಅಂತ ಕೋರ್ಟ್ಗೆ ಹೋಗುವಂಗ ಮಾಡಿ, ಅದರಲ್ಲಿ 30,000 ಮಾತ್ರ ಟ್ರಯಲ್ ನಡೆದಿದೆ. 27 ಲಕ್ಷ ಜನ ಅಪ್ಲೈ ಮಾಡಿ 30,000 ಟ್ರಯಲ್ ನಡೆದಿದ್ರೆ 27 ಲಕ್ಷ ಜನ ಮಾಡಿದ್ರೆ 34 ಲಕ್ಷ ಜನ ಅಪ್ಲೈ ಮಾಡಿದ್ದಾರೆ. ಅದನ್ನ ಬೇಕಂತ ನಿಧಾನ ಮಾಡ್ತಾರೆ. ಯಾಕಂದ್ರೆ ಇವೆಲ್ಲ ಕೋರ್ಟ್ ನಲ್ಲಿ ಇತ್ಯರ್ಥ ವರ್ಷಗಳಾಗ್ಬೇಕು. ಅಷ್ಟೊತ್ತಿಗೆ ಓಹೋ ನಮ್ಮ ಬಾನ್ಗಡಿ ಗೊತ್ತಾಗತ್ತಲ್ಲ, 67 ನಾವು ಡಿಲೀಟ್ ಮಾಡಿ ಅದರಲ್ಲೊಂದು 55 ಜನ ಮತ್ತೆ ಕೋರ್ಟ್ ನಲ್ಲಿ ಗೆದ್ದು ಬಂದ್ಬಿಟ್ರೆ. ಅಂದ್ರೆ ಯಾಕೆ ಇದನ್ನ ತಳ್ತಾ ಇರ್ಬೋದು? ಎರಡನೇದು, ಕರ್ನಾಟಕಕ್ಕೆ ಬಂದಾಗ ನಮ್ಗೆ ಇನ್ನು 2 ವರ್ಷ ಇದೆ ಎಲೆಕ್ಷನ್. ಇಮಿಡಿಯೇಟ್ ಆಗಿ ವೋಟ್ ಹಾಕಿಸ್ ಬೇಕಾಗಿಲ್ಲ. ಇಟ್ ಕ್ಯಾನ್ ಬಿ ಅ ಪ್ರಾಸೆಸ್. 2002-3 ಇಂಟೆನ್ಸಿವ್ ರಿವ್ಯೂ ಹೇಗ್ ಮಾಡಿದ್ರಿ ನೀವು? ಒಂದು ಪ್ರಜೆಯ ಟ್ಯಾಕ್ಸ್ ಮನೆಯಿಂದ ನಡೆಯುತ್ತಿರುವ ಎಲೆಕ್ಷನ್ ಕಮಿಷನ್, ಅವರ ಸಂಬಳ ಎಲೆಕ್ಷನ್ ಕೊಡೋದು ನಾವು ಪ್ರತಿಯೊಬ್ಬ ನಾಗರಿಕರು ಟ್ಯಾಕ್ಸ್ ಕೊಟ್ಟು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಡೀ ಕೆಲಸ ಮಾಡಿ, ಪದಾಧಿಕಾರಿ ಇಡೀ ಕೆಲಸ ಮಾಡಿ, ನಿಮ್ಗೊಂದು ಬಿಲ್ಡಿಂಗ್ ಕಟ್ಕೊಡ್ತೀವಿ ನಾವು ಟ್ಯಾಕ್ಸ್ ಮನೆಯಲ್ಲಿ, ಯು ಆರ್ ಆಲ್ ಆಫೀಸರ್ಸ್, ನಿಮ್ಮನ್ನ ಸಂಬಳ ಕೊಡ್ತೀವಿ ಅಂತ ಹೇಳಿ
ನೀವು ನಮ್ಮನ್ನ ಏನ್ ಮಾಡ್ಬೇಕು, ನಿಮ್ ಕೆಲಸ ಏನು ಎಲೆಕ್ಷನ್ ಕಮಿಷನ್? ಪ್ರತಿಯೊಬ್ಬ ಮನೆಗೆ ಹೋಗಿ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಇಂಟೆನ್ಸಿವ್ ಇದಕ್ ಮುಂಚೆ ಹೇಗೆ ನಡೀತು? ಯು ಗೋ ಟು ಒಬ್ಬ ಪ್ರಜೆಯ ಮನೆಗೆ ಹೋಗಿ ನೋಡಿ, ನಿಮ್ದು ಆಲ್ರೆಡಿ ನಮ್ಮ ಹತ್ರ ಡಾಟಾ ಇದೆ, ಇದು ಕರೆಕ್ಟ್ ಆಗಿದೆಯಾ? ಹೊಸಬ ಮಕ್ಕಳೇನಾದ್ರು 18 ದಾಟಿದಾರ? ಹೊಸ ವೋಟರ್ಸ್ ಫಾರ್ಮ್ ನಂಬರ್ 6 ತಗೊಳ್ಳಿ, ಫಿಲ್ಅಪ್ ಮಾಡ್ತೀವಿ. ಅವರೇ ಫಿಲ್ಅಪ್ ಮಾಡೋದು ಆಫೀಸರ್ಸ್, ಬಿಕಾಸ್ ಅನಕ್ಷರಿಸ್ತಾರೆ, ನಿಂತಿರ್ತಾರೆ, ಹೆಂಗ್ ಫಿಲ್ಅಪ್ ಮಾಡಿ ಗೊತ್ತಿರುತ್ತೆ. ದಟ್ ವಾಸ್ ದ ಪ್ರಾಸೆಸ್. ನೀವು ಮನೆ ಚೇಂಜ್ ಮಾಡಿದೀರಾ, ಆ ಬೂತ್ ನಲ್ಲಿ ಇದ್ದು ಈ ಬೂತ್ ಬಂದಿದ್ದೀರಿ, ಯು ಹ್ಯಾವ್ ಕಮ್ ಟು ದಿಸ್ ಬೂತ್. ಸೊ ನಮ್ಮನ್ನ ಇಲ್ಲಿ ಶಿಫ್ಟ್ ಮಾಡ್ತೀವಿ, ಅಲ್ಲಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಮನೇಲಿ ತೀರ್ಕೊಂಡ್ಬಿಟ್ಟಿದಾರಾ, ಡಿಲೀಟ್ ಮಾಡ್ತೀವಿ. ಫಾರ್ಮ್ ನಂಬರ್ 8 ಅಡ್ರೆಸ್ ಶಿಫ್ಟ್ ಇರ್ಬೋದು, ಇನ್ನೊಂದಕ್ಕೆ ಇರ್ಬೋದು, ಅಥವಾ ಫಾರ್ಮ್ ನಂಬರ್ 7 ಡಿಲಿಷನ್ ಇರ್ಬೋದು, ಫಾರ್ಮ್ ನಂಬರ್ 6 ಇರ್ಬೋದು, ಅಥವಾ ನಾನ್ ರೆಸಿಡೆಂಟ್ ಇಂಡಿಯನ್ ಕಮಿಂಗ್ ಅಂಡ್ ವೋಟ್ ಫಾರ್ಮ್ ನಂಬರ್ 6A. ಇವತ್ತು ಇವ್ರು ಹೇಳ್ತಿರೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳೆಲ್ಲ ಎಲೆಕ್ಷನ್ ಕಮಿಷನ್ BLO 2002, 2003 ಹೋಗಿ ಫಿಲ್ಅಪ್ ಆಗಿರೋ ಮಿಸ್ಟೇಕ್ ಗಳೇ ಹೊರತು ಜನರು ಮಾಡಿರೋ ಮಿಸ್ಟೇಕ್ ಅಲ್ಲ. ಇವತ್ತೇನ್ ಮಾಡ್ತಿದ್ರಿ ಪ್ರಕ್ರಿಯೆಯಲ್ಲಿ? ನ್ಯೂ ವೋಟರ್ಸ್, ನ್ಯೂ ಜನರೇಷನ್ಸ್ ಆರ್ ಕಮಿಂಗ್. ಸೊ ನೀವ್ ಏನ್ ಮಾಡಬೇಕು? ಒಂದು ತಿಂಗಳಲ್ಲಿ 5.5 ಕೋಟಿ ಜನರನ್ನು ನೀವು ರೀಚ್ ಮಾಡಕ್ ಸಾಧ್ಯ ಇಲ್ಲ. ಯಾಕೆ ನೀವು ಒಂದು 6 ತಿಂಗಳ ಮುಂಚೆ there is an SIR process which is going to happen. ಫಸ್ಟ್ ರೆಸ್ಪೆಕ್ಟ್ ದ ಡಿಗ್ನಿಟಿ ಆಫ್ ಅ ಸಿಟಿಸನ್. ಒಬ್ಬ ಪ್ರಜೆಯ ಸ್ವಾಭಿಮಾನವನ್ನು ನೀವು ಗೌರವಿಸಿ. ತಾವಾಗಿ ಮನೆ ಶಿಫ್ಟ್ ಆಗಿದ್ರೆ ಫಾರ್ಮ್ ನಂಬರ್ 8 ತಂದಿದೀವಿ, ಫಿಲ್ ಮಾಡಿ. ನಿಮ್ ಮನೇಲಿ ಯಾರು ತೀರ್ಕೊಂಡಿದ್ರೆ ಹೇಳಿ, ನಮ್ಗೆ ಡಿಲೀಟ್ ಮಾಡ್ತೀವಿ. ಅಥವಾ ನೀವು ಮನೆ ಶಿಫ್ಟ್ ಮಾಡಿ ಬಂದಿದ್ರ, ಎಲ್ಲಿತ್ತು ನಿಮ್ ಓಟ್ ಮುಂಚೆ, ಮತ್ತೆ ಯಾಕಲ್ಲ ಕೇಳುತ್ತೆ. ನೋಡಿ, ನಾವು ಅಲ್ಲೆಲ್ಲೋ ಊರು ಹೋಗ್ತಾರೆ, ಓಡ್ಕೊಂಡು ಇನ್ನೆಲ್ಲೋ ಹೋಗ್ತಾ ಇದಾರೆ, ಹಂಗೆಲ್ಲ ಓಡಾಡ್ಬೇಡ. ಅದರಿಂದ ಕೆಲವು ಜನ ಓಟೇ ಮಾಡ್ತಿಲ್ಲ, ಅದೊಂದು ಹಾಲಿಡೇ ಅನ್ಕೊಳ್ತಿದ್ರೆ. ಅದು ಬೇಡ, ಪ್ರತಿಯೊಬ್ಬ ಮತದಾರ ಓಟ್ ಮಾಡಬೇಕು, ಇರೋದು ಗೊತ್ತಾಗ್ತು ಅಂತ. ವೈ ಡಿಡ್ ಯು ನಾಟ್ ಡೂ ದಿಸ್ ಪ್ರಾಸೆಸ್? ಇನೋವೇಷನ್ ಫಾರ್ಮ್ ಫಿಲ್ ಮಾಡ್ಬಿಡೋದು, ನಾನು ಲೆಕ್ಕ ಹಾಕ್ಬಿಡೋದು. 5 ಕೋಟಿ ಜನ ಇದ್ದಾರೆ, 5 ಕೋಟಿ ಪ್ರಿಂಟ್ ಮಾಡ್ಬಿಟ್ವಿ. ಪ್ರಿಂಟ್ ಮಾಡ್ಬಿಟ್ಟು 5 ಕೋಟಿ ಹಂಚ್ಬಿಟ್ವಿ. ಹೆಂಗ್ ಹಂಚ್ತೀರಿ? ಹಂಚಿಲ್ಲ, ನೀವು ತಗೊಂಡೋಗಿದ್ದೀರಿ. ಆಬ್ಸೆಂಟ್ ನೀವು ಒಂದು ಫಿಲ್ ಮಾಡ್ಬಿಡ್ತೀರಿ, ಆಬ್ಸೆಂಟ್ ಡಿಲೀಟೆಡ್. ಮನೆ ಚೇಂಜ್ ಮಾಡಿದಾರ, ಡಿಲೀಟೆಡ್. ಹೊಸಬರು ಸೇರಿಸ್ಕೊಂಡು ತಗೊಂಡು ಹೋಗಿದ್ದೀರಾ? ಇಲ್ಲ. ಸೊ ಯು ಹ್ಯಾವ್ ಡನ್ ನಥಿಂಗ್. ಅದು 1 ತಿಂಗಳೊಳಗೆ. ಅಂಡ್ ಹ್ಯಾವ್ ಯು ಪ್ರಿಪೇರ್ಡ್ ದ BLOs? ಎಷ್ಟೋ ಜನ BLOಗಳು ದೇ ಆರ್ ನಾಟ್ ಲೋಕಲ್ ಅಟ್ ಆಲ್. ಆ ಏರಿಯಾ ಅಡ್ರೆಸ್ಗಳು ಗೊತ್ತಿರೋ BLOಗಳು. ಈ ಬೆಂಗಳೂರಿನಂತ ನಗರಗಳಲ್ಲಿ ಅಡ್ರೆಸ್ ಗೊತ್ತಿಲ್ಲದ್ರೆ ಹೆಂಗಿರ್ತಿರ್ತಾರೆ BLOಗಳು? 20 ಕೆಲವು ಕಡೆ ಎನಿಮರೇಷನ್ ಫಾರ್ಮ್ ಬರಲೇ ಇಲ್ಲ. They just ran around. Process is wrong. ಎಷ್ಟೋ ಜನ ಅಪ್ಲಿಕೇಶನ್ ಫಿಲ್ ಮಾಡಿ ಕೊಟ್ಟಿದ್ದಾರೆ, ಈ BLOಗಳು ಅಪ್ಲೋಡ್ ಮಾಡಿಲ್ಲ. ಪ್ರಾಸೆಸ್ ಇಸ್ ರಾಂಗ್. ನೀವು ಹೋದ ಮನೆಯಲ್ಲಿ ಯಾರು? ನಾವು ಹೊಸಬರಲ್ಲಿ ಬಂದಿದ್ದೀವಿ. ಓ, ಯು ಹ್ಯಾವ್ ಕಮ್ ನ್ಯೂ. SIR ನಡೀತಾ ಇದೆ. ಫಾರ್ಮ್ ನಂಬರ್ 8 ತಗೊಳ್ಳಿ. ನಿಮ್ಮ ಅಡ್ರೆಸ್ ಇಲ್ಲದೆ ಎಲ್ಲಿತ್ತು ಹೇಳಿ. ಅಲ್ಲಿತ್ತು. ಓಕೆ, ಡಾಟಾ ನಂತರ ಇದೆ ಅಂತ ಹೋಗೋದು, ಡಿಲೀಟ್ ಮಾಡೋದು, ಹೋಗೋದು, ಡಿಲೀಟ್ ಮಾಡೋದು, ಬೇರೆ ಯಾರು ಹೋಗಿ. ಇವತ್ತು ನೋಡಿ, ಆಬ್ಸೆಂಟ್ 15,17,042 ಜನ. ಪರ್ಮನೆಂಟ್ಲಿ ಶಿಫ್ಟೆಡ್ 65,45,670. ಡೆಡ್ ನೀವು ಅನುಭವಿಸಿ ನೋಡ್ಬೇಕು, 16,39,864. 16 ಲಕ್ಷ ಜನರನ್ನ ಡೆಡ್ ಹಾಕಿದೀವಿ. ಬಟ್ ಕರ್ನಾಟಕದ ಡೆತ್ ಟೋಲ್ ನ ಅಂಕಿಅಂಶ 3 ಪಟ್ಟಿದೆ. ಸರಿ, ಓಕೆ, 2022ರಿಂದ ಸತ್ತವ್ರ ಸಂಖ್ಯೆ ಅಂದ್ರೆ 2022ರಿಂದ ಪ್ರತಿ ವರ್ಷ ಮಾಡ್ತಾ ಇದ್ರಲ್ಲ ನೀವು BLOಗಳು, ಎಲೆಕ್ಷನ್ ಕಮಿಷನ್. ವೈ ಡಿಡ್ ಯು ನಾಟ್ ಅಪ್ಡೇಟ್ ದೆಮ್? ಸೊ ಯು ಹ್ಯಾವ್ ಮೇಡ್ ಅ ಫ್ಲಾ. ಯು ಹ್ಯಾವ್ ಮೇಡ್ ಅ ಮಿಸ್ಟೇಕ್. People of this country have not made a mistake. ಫಾರ್ಮ್ ನಲ್ಲಿ ಬಂದಿರೋ 59 years, 52 years, ಹೆಚ್ಚು ರಾಂಗು, ಈ ರಾಂಗು. ಇಟ್ ಈಸ್ ಯುವರ್ BLOs. ಎಲೆಕ್ಷನ್ ಕಮಿಷನ್ ಮನೆ ಮನೆಗೆ ಹೋಗಿ ನೀವು ಫಿಲ್ಅಪ್ ಮಾಡಿರೋ ಫಾರ್ಮ್ ಅದು. ಅದನ್ನ ಕರೆಕ್ಷನ್ಸ್ ಮಾಡ್ಬೇಕಷ್ಟೇ. ಅದನ್ನ ಹೌ ಡು ಯು ಡಿಲೀಟ್? ಎಲ್ಲಾ ಡಿಲೀಟ್ ಶಿಫ್ಟೆಡ್ ಆದವ್ರಲ್ಲಿ ನಾನೊಬ್ಬ ಎಕ್ಸಾಂಪಲ್. ಅಂದ್ರೆ ನಾನೀಗ ಹೊಸ ವೋಟರ್ ಈ ಭಾರತ ದೇಶದಲ್ಲಿ ನಾನು ಇದೀನಿ ಅಂತ ಗೊತ್ತು. ಐ ಹ್ಯಾವ್ ಕಂಪ್ಲೇಂಟ್. ಅವ್ರು ನನಗೆ ಫೋನ್ ಮಾಡ್ತಾರೆ, ನೋಡಿ ನೀವು ಫೋನ್ ಮಾಡಿದ್ರಿ, ನಾನು ಶಿಫ್ಟ್ ಆಗಿದ್ದೀನಿ, ನನಗೆ ಶಿಫ್ಟೆಡ್ ಫಾರ್ಮ್ ನಂಬರ್ 8 ಕೊಡಕ್ಕಾಗಲ್ಲ. ಯು ಕ್ಯಾನ್ ಡಿಲೀಟ್ ಮೈ ವೋಟ್. ಐ ಆಮ್ ದೇರ್, ಐ ಆಮ್ ಅಲೈವ್, ಐ ಆಮ್ ಇನ್ ಫ್ರಂಟ್ ಆಫ್ ಯು. ನೋ,
ಎನ್ಯುಮರೇಷನ್ ಫಾರ್ಮ್ ಕೊಡಕ್ಕಾಗಲ್ಲ. 17ನೇ ತಾರೀಕಿಂದ ಕೇಳ್ತಾ ಇದೀವಿ. ಐ ಶಿಫ್ಟ್ ನನಗೆ ಗೊತ್ತು, ಅಟ್ಲೀಸ್ಟ್ ನಾನು ಓದೋದು ನನಗೆ ಗೊತ್ತು. ಫ್ರಮ್ July 17th ಐ ಆಮ್ ಆಸ್ಕಿಂಗ್. ಮೈ ಪೀಪಲ್ ಆರ್ ಗಾನ್ ಅಂಡ್ ಸ್ಟುಡ್ ಇನ್ ದಟ್ ಅಡ್ರೆಸ್. ಕೊಡಲ್ಲ ಅನ್ನೋ ಅಹಂಕಾರ ಇಲ್ಲಿಂದ ಗೊತ್ತು ನಿಮಗೆ. ಯಾಕಂದ್ರೆ ಇವನು ಕೊಟ್ಟರೆ ಎಲ್ಲರೂ ಕೊಡಬೇಕು. ಬಿಕಾಸ್ ದಿಸ್ ಫಾರ್ ದ ಕ್ವಶನ್ ದಿಸ್ ಪ್ರಾಸೆಸ್. ಆಬ್ಸೆಂಟ್ ಆದವ್ರು ಯಾರು? ದೇ ಆರ್ ಅಲೈವ್. ಕೆಲಸಕ್ಕೆ ಹೋಗಿದ್ದಾರೆ, ಆಪ್ಸ್ ಶಿಫ್ಟೆಡ್. ಯಾವ ದೇಶಕ್ಕೂ ಹೋಗಿಲ್ಲ ಅವರು. ಯು ನೋ ಯುವರ್ ಡಾಟಾ ಸೇಸ್ he is an voter. When your data says he is a voter, you have to visit them at least thrice or leave. I am a BLO, I have come here, this is the number. Please contact me when you are free, I will come because I am busy. No. Manelilla, delete. How can you delete? And how can you make that fellow? ಆ ವ್ಯಕ್ತಿಯನ್ನ ಮತ್ತೆ ಫಾರ್ಮ್ 6 ಬಂದು ಲೈನ್ ನಲ್ಲಿ ನಿಂತ್ಕೊಂಡು ಆ 10-12 ಡಾಕ್ಯುಮೆಂಟ್ ತಗೊಂಡು ವೈ ಆರ್ ಯು ಟಾರ್ಚರಿಂಗ್? ಯಾವ ಪುರುಷ ಅಂತಕ್ಕೆ ಈ ಟಾರ್ಚರ್ ಮಾಡಿನ ಬೆಂಗಾಲ್ ನಲ್ಲಿ 65 ಲ್ಯಾಕ್ ಡಿಲೀಟೆಡ್ ನಲ್ಲಿ 27 ಲಕ್ಷ ಜನ 35 ಲಕ್ಷ ಜನ ಕೋರ್ಟ್ ಮೆಟ್ಲ್ ಹತ್ತಿದ್ದಾರೆ. 6 ತಿಂಗಳಲ್ಲಿ ಬರೀ 30,000 ಟ್ರಯಲ್ ನಡೆದಿದೆ. 34 ಲಕ್ಷ ಜನ ಟ್ರಯಲ್ ಯಾವಾಗ ನಡೀಬೇಕು ಈ ದೇಶದಲ್ಲಿ? ಅದ್ 34 ಲಕ್ಷ 55 ಲಕ್ಷ ಜನ ಅಂದ್ರೆ ಏನ್ ಮಾಡ್ತೀರಿ? ವೈ ಇಸ್ ದಿಸ್ ಟ್ರಾಮಾ ಆನ್ ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ? ವಾಟ್ ಈಸ್ ಯುವರ್ ಅಜೆಂಡಾ? ನಿಮ್ಮ ಅಜೆಂಡಾ ಏನು? ಜಸ್ಟ್ ಬಿಕಾಸ್ ಯು ಹ್ಯಾವ್ ನಾಟ್ ಡನ್ ಯುವರ್ ಜಾಬ್ ಅಂಡ್ ನಿಮಗೆ ಕೆಲಸ ಮಾಡೋಕೆ ಟೈಮ್ ಇದೆ. ದೇರ್ ಇಸ್ 2 years ಇನ್ ದಿಸ್ ಕರ್ನಾಟಕ. ಇಮಿಡಿಯೇಟ್ ಆಗಿ ನಾವು ಬೇಕಾಗಿಲ್ಲ. ವೈ ಆರ್ ಯು ಡೂಯಿಂಗ್ ದಿಸ್? ನಿಮ್ಮ ಅಜೆಂಡಾ ಇಸ್ ರಾಂಗ್. ಔಟ್ ಆಫ್ ಆಮೇಲೆ ಹೌ ಕ್ಯಾನ್ ಯು ಫ್ರೀಸ್? 2026 June 16th ವಿ ಫ್ರೋಸ್ ಅಂದ್ರೆ ಆಮೇಲೆ ಏನು ಮಾಡಂಗಿಲ್ಲ. ಅದನ್ನ ಹೇಳಿದ್ರೆ ನಮಗೆ have you informed 6 months before you freeze so that we would do our corrections. We would have done our corrections. ಆಮೇಲೆ ಅದರ್ಸ್ ಏನು ಅವ್ರ ಬಗ್ಗೆ ರಿಲೀಸ್ ಮಾಡೋದು. ವಾಟ್ ಅಬೌಟ್ ದಿಸ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ? ಈ ಕಳ್ಳರನ್ನೆಲ್ಲ ಮುಸ್ಕ ಹಾಕೊಂಡ್ರಲ್ಲ, ಮುಖ ತೋರಿಸಬಾರ್ದು ಅಂತ. Why are you behaving with the citizens of this country like this? ಅವ್ರು ಯಾವ ಬೇರೆ ದೇಶಕ್ಕೆ ಹೋಗಿಲ್ಲ. ಅದಾದ್ಮೇಲೆ ಇವ್ರು ಏನ್ ಮಾಡ್ತೀರಿ ಅಂದ್ರೆ ನೀವು ಮುಗಿಸ್ಕೊಂಡು ಪಟ್ಟಿ ಮಾಡ್ಬಿಡ್ತೀರಿ. ಅಕ್ಟೋಬರ್ ಯು ವಿಲ್ ಲಿವ್ ಲೈಕ್ ಬೆಂಗಾಲ್. 1 ಕೋಟಿ ಜನ 1.5 ಕೋಟಿ ಜನ ಕರ್ನಾಟಕದವರು ಕೋರ್ಟ್ ನಲ್ಲಿ ಕೇಸ್ಗಳು ಹಾಕೊಂಡು ಲೈನ್ ನಲ್ಲಿ ನಿಂತ್ಕೊಂಡು ಇಟ್ ವಿಲ್ ಟೇಕ್ 4-5 years. ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ. ದೇ ವಿಲ್ ನಾಟ್ ಹ್ಯಾವ್ ಅ ರೈಟ್ ಟು ವೋಟ್ ಅಂಡ್ ದೇ ವಿಲ್ ಚೂಸ್ whatever has left becomes the policy makers of this country. ವೋಟ್ ಅನ್ನೋದು ಏನು? ಮೊನ್ನೆ ಯಾರು ಹೇಳ್ತಿದ್ರು ಬಿಜೆಪಿ ಅವ್ರದ್ದು ಜಾಸ್ತಿ ಹೋಗಿದೆ ಅಂತ. ಇದು ಬಿಜೆಪಿ ಅವ್ರದ್ದು, ಆಪ್ನವ್ರದ್ದು, ಕಾಂಗ್ರೆಸ್ನವ್ರದ್ದು ವೋಟ್ ಅಲ್ಲ. ಇಟ್ ಈಸ್ ದ ಕ್ವಶನ್ ಆಫ್ ಅ ಸಿಟಿಸನ್ಸ್ ವೋಟ್. ಒಬ್ಬ ಪ್ರಜೆಯ ಮತ. ಬಿಜೆಪಿ ಅವ್ರದ್ದು ಹೋಗೋದು ತಪ್ಪೆ, ಕಾಂಗ್ರೆಸ್ ವೋಟ್ ಮಾಡೋರು ತಪ್ಪೆ. ಹೂ ಆರ್ ಯು ಟು ಸೇ ದೇ ಆರ್ ಗೋಯಿಂಗ್ ಟು ವೋಟ್ ಫಾರ್ ದಟ್? ಈ ವರ್ಷ ಈ ಪಾರ್ಟಿ ಇಷ್ಟ ಆಗುತ್ತೆ, ನೆಕ್ಸ್ಟ್ ವರ್ಷ ಬೇರೆ ಇಷ್ಟ ಆಗುತ್ತೆ. ದಟ್ ಈಸ್ ಮೈ ರೈಟ್. ಬಟ್ ವೈ ವಿಲ್ ಯು ಟೇಕ್ ದಟ್ ಅವೇ? ಅಂಡ್ ನೀವು ತಗೊಂಡು ಹೋಗ್ತಿರೋದು ಯಾರು? ತಿರುಗುದಿ ಮಾಡೋದು. ಒಂದು ಕಡೆ ತಿರುಗಡೆ ಹೋದವರು ಮನೇಲಿ ಇರದೇ ಇರೋರು. ದೇ ಆರ್ ಅಫಿಷಿಯಲಿ ಜೆನ್ಯೂನ್ ವೋಟರ್ಸ್. ವೈ ವಿಲ್ ದೇ ಬಿಕಮ್ ಅ ನ್ಯೂ ವೋಟರ್? ಈ ಡಾಟಾ ಇಟ್ಕೊಂಡು ಏನ್ ಮಾಡ್ತಾರೆ? 2 ವರ್ಷ ಆದ್ಮೇಲೆ ಈ ವರ್ಷ 2026 ವಿ ಬ್ರಾಟ್ ಇನ್ ದಿಸ್ ಮೆನಿ ಕ್ರೋರ್ಸ್ ಆಫ್ ನ್ಯೂ ವೋಟರ್ಸ್ ಅಂತೀರಾ? The 85-year-old person and the 18-year-old person are the same new voters in this country. And when you want to do some policies, you will do those policies based on those data? No. This is a criminal offense. ಇವತ್ತು ಕರ್ನಾಟಕದಲ್ಲಿ 1 ತಿಂಗಳಲ್ಲಿ ನೀವು ಮಾಡಬೇಕು ಅನ್ನೋದಕ್ಕೆ ಎಷ್ಟು ಗವರ್ಮೆಂಟ್ ಅಫಿಷಿಯಲ್ಸ್ ನ ಹೆದರಿಸಿದ್ರಿ ನನಗೆ ಗೊತ್ತಿಲ್ಲ. Because you don't have enough manforce to do it in 1 month. ಅಂಡ್ ಮ್ಯಾನ್ ಫೋರ್ಸ್ ಇಂದ ಯಾರು ಕರೆದಿದ್ರಿ ನೀವು? BLOಗಳನ್ನ, ಎಲ್ಲೋ ಟೀಚರ್ ಆಗಿರೋರ್ನ, ಮಿಲಿಟರಿ ಆಗಿರೋರ್ನ, ಇನ್ನೊಬ್ಬರನ್ನ, BLO 2ಗಳನ್ನ. ದೇ ಆರ್ ನಾಟ್ ಕ್ವಾಲಿಫೈಡ್, ನಾಟ್ ಟ್ರೈನ್ಡ್ ಟು ಡೂ ಸಚ್ ಎನ್ ಇಂಪಾರ್ಟೆಂಟ್ ಪ್ರಾಸೆಸ್ ಇನ್ ದಿಸ್ ಕಂಟ್ರಿ. ಸೊ ಇದು ತುಂಬಾ ದೊಡ್ಡದು. A civil society of Karnataka will not sit down taking this nonsense. ಇದರ ನಿಮ್ಮ ಮೂಲಕ ಹೇಳ್ತಾರೆ. ಬಿಕಾಸ್ ಯು ಆರ್ ಆಲ್ಸೋ ಸಿಸೋಸೈಡ್. ಇವತ್ತು ನಮ್ಮ ಮಾಧ್ಯಮದವ್ರು ಹೇಳಿದಿರಿ, ಬೇರೆ ನೀವು ಮಾಧ್ಯಮದವ್ರು ನಿಮ್ಮಲ್ಲೇ ಎಷ್ಟೋ ಜನ ವೋಟ್ಗಳು ಡಿಲೀಟ್ ಆಗಿರುತ್ತೆ. ಜಸ್ಟ್ ಬಿಕಾಸ್ ಶಿಫ್ಟೆಡ್. ಎಲ್ಲ ಕೆಲಸ ನಿಂತ್ಕೊಳ್ಳೋಕ್ಕಾಗುತ್ತೆ. ಆ್ಯಂಡ್ ಲುಕ್ ಎಟ್ ದ ಅರೈವ್ಸ್. ಅವ್ರು ಡಿಸೈಡ್ ಮಾಡ್ಬೋದು
ದೇರ್ ಇಸ್ ನೋ ಡೆಫಿನೆಟ್ ಗ್ಯಾರಂಟಿ ದಟ್ ಈ ವೋಟರ್ಸ್ ವಾಪಸ್ ಬರ್ತಾರೆ. ಏನ್ ಮಾಡೋಣ, ಒಂದಷ್ಟು ಜನ ಹಳ್ಳಿಯವರು ಒಂದಷ್ಟು ಜನ ಬಿಡ್ರಿ, ಓಟಿಂದ ಏನಾಗುತ್ತೆ, ನಮ್ ನಂಬಿಕೆನೆ ಹೋಗ್ಬಿಟ್ಟು ಮಾಡದೇ ಇದ್ರೆ ಇರೋ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ರೆ. ಅಂದ್ರೆ ಯು ಕ್ರಿಯೇಟಿಂಗ್ ಅನ್ ಇಂಟ್ರೆಸ್ಟ್ ಇನ್ ದ ಪ್ರಾಸೆಸ್ ಆಫ್ ಡೆಮಾಕ್ರಸಿ. ಒಂದು ಪ್ರಜಾಪ್ರಭುತ್ವದ ಮೇಲೆ ಒಂದು ಆಸಕ್ತಿಯನ್ನು ಉಂಟು ಮಾಡ್ತಾ ಇದ್ದೀರಾ, ನಿರಾಸಕ್ತಿಯನ್ನು ಉಂಟು ಮಾಡ್ತಾ ಇದ್ದೀರಾ. ಎಷ್ಟು ದಿನ ಕಾಯ್ತಾನೆ, ಅವ್ರಿಗದು ಬೇರೆ ಕಾರ್ಡ್ ಅಲ್ಲ, ಆಮೇಲೆ ಎದುರಿಸೋದು. ನಿಮ್ಗೆ ವೋಟ್ ಕಾರ್ಡ್ ಇದ್ರೇನೆ ನಿಮ್ಗೆ 2 kg ಅಕ್ಕಿ ಸಿಗುತ್ತೆ, 3 kg ಅಂದ್ರೆ 24 ಗಂಟೆ ಕ್ಯೂನಲ್ಲಿ ನಿಲ್ಸೋದು. ವೈ ಆರ್ ಯು ಪುಟ್ಟಿಂಗ್ ಇಟ್? ದಿಸ್ ಇಸ್ ಕ್ಲಿಯರ್ ಅಜೆಂಡಾ ಆಫ್ ಅ ರೆಜಿಮ್. ಪ್ರಪಂಚದ ಎಲ್ಲ ಡಿಕ್ಟೇಟರ್ಸ್ ಗಳು ಮಾಡಿರೋದು ಇದನ್ನೇ. ಒಂದು ಆತಂಕವನ್ನ ಜನರಲ್ಲಿ ಸೃಷ್ಟಿಸೋ, ಅಂದ್ರೆ ನೀವೇ ಕ್ಯೂನಲ್ಲಿ ನಿಲ್ಸೋದು, ಅಂದ್ರೆ ಅವರ ಸ್ವಾಭಿಮಾನವನ್ನ. ದೇ ವಾಂಟ್ ಟು ಲೂಸ್ ದೇರ್ ಡಿಗ್ನಿಟಿ. ಹಿಂಗ ಅಂದ ತಕ್ಷಣ ಏನ್ ಬೇಕಾದ್ರೆ ಮಾಡ್ಬೋದು, ಹೆದರ್ಕೋ, ನಾನು ಸುಪ್ರೀಂ. ನೋ, ಯು ಆರ್ ನಾಟ್ ಸುಪ್ರೀಂ. ಪ್ರಜಾಪ್ರಭುತ್ವದಲ್ಲಿ ವೋಟರ್ ಈಸ್ ದ ಸುಪ್ರೀಂ ಪವರ್. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮತದಾರನೇ ಪರ್ಮನೆಂಟ್. ಬೇರೆ ಯಾವ ರಾಜಕೀಯ ಪಕ್ಷಗಳು ನಾಯಕರು ಪರ್ಮನೆಂಟ್ ಅಲ್ಲ, 5 ವರ್ಷಕ್ಕೆ ಒಂದ್ಸಲ ಅಷ್ಟೇ. ಪ್ರಜಾಪ್ರಭುತ್ವದಲ್ಲಿ ಸರಿಯಾದವನ್ನೋ ತಪ್ಪಾದವನ್ನೋ ಆರಿಸೋದು ನಮ್ಮ ಹಕ್ಕು, ನಾವು ಕರೆಕ್ಟ್ ಮಾಡ್ಕೊಳ್ತೀವಿ. ಯು ಹ್ಯಾವ್ ನೋ ರೈಟ್ ಟು ಮೇಕ್ ಮಿಸ್ಟೇಕ್ಸ್. ಒಬ್ಬ ಮತದಾರನನ್ನಾಗಿ ನನಗೆ ಸ್ವಲ್ಪ ಬುದ್ಧಿ ಕೆಟ್ಟೋ ಅಥವಾ ಏನೋ ಮಾಯೆಗೆ ಸುಳ್ಳು ನಂಬ್ಕೊಂಡು ತಪ್ಪೋದನ್ನ ಆರಿಸ್ತಿದ್ದೀನಿ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಆ ಮತದಾರನಿಗೆ ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋಕೆ ಇನ್ನೊಂದ್ಸಲ ಓಟ್ ಸಿಗುತ್ತೆ 5 ವರ್ಷಕ್ಕೊಂದ್ಸಲ. ಆದ್ರೆ ನೀವು ಗೆದ್ದೋರು ತಪ್ಪು ಮಾಡಂಗಿಲ್ಲ. ಸೊ ನೀವು ಇಡೀ ಪ್ರಾಸೆಸ್ ಅನ್ನ ನೀವು ನೋಡಿದಾಗ, the selection process of an election commission, giving them judicial immunity and making SIR process of crores of voters in 1 month without the right number of staff, ಸೂಕ್ಷ್ಮತೆ ಗೊತ್ತಿದ್ರೆ ಮಾಡ್ತಿದ್ದೀರಂದ್ರೆ ಇದರಲ್ಲಿ ಬೇರೆ ಏನೋ ಹುನ್ನಾರ ಇದೆ. ಯು ವಾಂಟ್ ಟು ಕೀಪ್ ದಿಸ್ ಕಂಟ್ರಿ ಅಂಡ್ ದ ವೋಟರ್ಸ್ ಇನ್ ಟ್ರಾಮಾ. ಒಂದು ಅಸಹಾಯಕತೆಯ ಸ್ಥಿತಿಗೆ ಪ್ರಜೆಗಳನ್ನ ತಳ್ಳಿ ಏನ್ ಮಾಡ್ಬೇಕು ಅಂತ ಗೊತ್ತು ಮಾಡ್ತಾ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗೋದಕ್ಕೆ ಈ ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ಕರ್ನಾಟಕದ ನಾಗರಿಕರು, ಸಭ್ಯ ನಾಗರಿಕರು, ಪ್ರಜ್ಞಾವಂತ ನಾಗರಿಕರು, ದ ಸಿವಿಲ್ ಸೊಸೈಟಿ ಆಫ್ ಕರ್ನಾಟಕ ವಿಲ್ ನಾಟ್ ಅಕ್ಸೆಪ್ಟ್. ಸೊ ಇದನ್ನ ವಿ ಆರ್ ಟೆಲಿಂಗ್ ಟು ಎಲೆಕ್ಷನ್ ಕಮಿಷನ್ ಥ್ರೂ ಅನ್ಬು ಕುಮಾರ್ ಸ್ಟೇಜಿಂಗ್ ಅವರ್ ಪ್ರೊಟೆಸ್ಟ್. ಅಂಡ್ ಇಲ್ಲಿ ನಿಲ್ಲಲ್ಲ. ಇವತ್ತು ನಿನ್ನೆ ಅವ್ರು ಮಾಡಿದ ತಕ್ಷಣ ನಮ್ಮ ಆಕ್ಷೇಪಗಳನ್ನ ಹೇಳಿದೀವಿ. ಸೆಪ್ಟೆಂಬರ್ 1 ಫ್ರೀಡಂ ಪಾರ್ಕ್ ನಲ್ಲಿ ಸುಮ್ಮನೆ ಅಲ್ಲ ಕೂತ್ಕೊಳ್ಳೋದು, ನಾವು ಸಂತ್ರಸ್ತರಿರ್ತಾರೆ ಜಿಲ್ಲೆಗಳಿಂದ, ಪೀಪಲ್ ಹೂ ಹ್ಯಾವ್ ಸಫರ್ಡ್. ಬರ್ತೀವಿ, ವಿ ಆರ್ ಗೋಯಿಂಗ್ ಎಲೆಕ್ಷನ್ ಕಮಿಷನ್ ಚಲೋ. ಎಲೆಕ್ಷನ್ ಕಮಿಷನ್ ಚಲೋ ನಡೆಯುತ್ತೆ. ಇದು ವರ್ಷಾಂತರ ನಡೆದ್ರು ನಡೀತಾನೆ ಹೋಗುತ್ತೆ. ಪಾಯಿಂಟ್ ನಂಬರ್ 1. ಕರ್ನಾಟಕದ ಸರ್ಕಾರವನ್ನು ಕೇಳ್ತಾ ಇದ್ದೀವಿ ನಾವು, ನೀವು ಕರ್ನಾಟಕದ ಮತದಾರರ ಪ್ರತಿನಿಧಿಗಳು. ಯು ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಕರ್ನಾಟಕ ವೋಟರ್ಸ್. ಅವರು ನಿಮ್ಮನ್ನ ಆರಿಸಿದ್ದಾರೆ. ಮತ್ತು ಬೇರೆ ಪಕ್ಷದವರು ಹೇಳ್ತೀವಿ, ಬಿಜೆಪಿ ಅವ್ರಿಗೂ, JDS ನವ್ರಿಗೂ, ಆಪ್ನವ್ರಿಗೂ, ಯಾವುದೇ ಪಕ್ಷ ಇರಲಿ, ನಿಮ್ಗೆ ಎಲ್ರಿಗೂ ಮತದಾರರ ಪ್ರತಿನಿಧಿಗಳು. ನೀವು ಮತದಾರರು ಕಷ್ಟದಲ್ಲಿದ್ದಾರೆ, ದೇ ಆರ್ ಸಫರಿಂಗ್. ವಿಲ್ ಶುಡ್ ಕಮ್ ಅಂಡ್ ಸ್ಟ್ಯಾಂಡ್ ವಿತ್ ಅಸ್. ಯು ಶುಡ್ ಕಮ್ ಅಂಡ್ ಸ್ಟ್ಯಾಂಡ್ ವಿತ್ ಅಸ್. ನಿಮ್ಮ ಪ್ರಜೆಗಳಿಗೋಸ್ಕರ ನೀವು ಬಂದು ನಿಲ್ಲಲೇಬೇಕು. ಪ್ರಜೆಗಳ ಪರವಾಗಿ, ಕರ್ನಾಟಕದ ಮತದಾರರು ಕೊಡುತ್ತಿರುವ ಭಾವನೆಗಳ ಪರವಾಗಿ ನೀವು ಎಲೆಕ್ಷನ್ ಕಮಿಷನ್ ಬರಬೇಕು. ನೀವು ಕೋರ್ಟ್ ಮೆಟ್ಲು ಹತ್ತಬೇಕು. ನಾಗರಿಕರಾದ ನಾವು ಖಡಾಖಂಡಿತವಾಗಿ ಆಂದೋಲನವನ್ನು ಶುರು ಮಾಡ್ತಾ ಇದ್ದೇವೆ. ಇನ್ನೂ ಆಂದೋಲನ ದೊಡ್ಡದಾಗ್ತಾ ಹೋಗುತ್ತೆ ಮತ್ತು ಕೋರ್ಟ್ ಮೆಟ್ಲನ್ನು ಹೊತ್ತೇವೆ, ಸರ್ಕಾರವನ್ನು ಪ್ರಶ್ನಿಸ್ತೇವೆ. ಇದನ್ನ ಈ ಮಾಧ್ಯಮಗಳ ಮೂಲಕ ದಯವಿಟ್ಟು ನಮ್ಮ ಈ ಅಳಲನ್ನ, ನಮ್ಮ ಆವೇದನೆಯನ್ನ, ನಿಜವಾದ ಸಮಸ್ಯೆಯನ್ನ ಪ್ಲೀಸ್ ಸೆಂಡ್ ಇಟ್ ಟು ದ ಪೀಪಲ್. ನನ್ನ ಓಟನ್ನು ಏನಾಯ್ತು, ನನಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹಾಕೋದು. ಇಮಿಡಿಯೇಟ್ ಆಗಿ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಅದಕ್ಕೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಮಾಡ್ತೀನಿ. ನಾನು ಮೀಡಿಯಾ ಮುಂದೆ ಬಂದೆ. ಮಾರನೇ ದಿನ ಇಮಿಡಿಯೇಟ್ ಆಗಿ ಅವರು ದೇ ಕಾಲ್ಡ್ ಮೀ, ಎಲೆಕ್ಷನ್ ಕಮಿಷನ್ ಕಾಲ್ಡ್. ಇನ್ನು ಎಕ್ಸ್ಟೆಂಡೆಡ್ ಡೇಟ್ ಮಾಡಿದೀವಿ, ನಾವಿದನ್ನು ಸರಿ ಮಾಡ್ತೀವಿ ಅಂತ ಟ್ವೀಟ್ ಮಾಡಿ. ಹಂಗೆಲ್ಲ ಮಾಡಕ್ಕಾಗಲ್ಲ, ನೀವು ಸರಿ ಮಾಡಿ. ಅದೇ ಸರ್ ಎಲೆಕ್ಷನ್ ಫಾರ್ಮ್ ನಂಬರ್ 6 ನಾನು ಫಿಲ್ಅಪ್ ಮಾಡಕ್ರಿ. ಐ ಹ್ಯಾವ್ ಶಿಫ್ಟೆಡ್. ಇವಾಗ ನೀವೇ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ದೀರಿ. ಯು ಹ್ಯಾವ್ ಕಮ್.
ಸೊ ಗಿವ್ ಮಿ ಫಾರ್ಮ್ ನಂಬರ್ 8 ಅಥವಾ ಎನ್ಯುಮರೇಷನ್ ಫಾರ್ಮ್ ಕೊಡಿಯಾರ ನಾನು ಹಾಕ್ತೇನೆ. ನೋ ವಿ ಕಾಂಟ್ ಗಿವ್ ದಿಸ್ ಬಿಯರ್ ದೆನ್ ಐ ವಿಲ್ ನಾಟ್. ನೀವು ಬಂದೇ ಇಲ್ಲ ನನ್ನ ಮನೆಗೆ ಅಂದ್ರೆ ಲುಕ್ ಅಟ್ ಹೌ ಟ್ರಾಜಿಕ್ ಇಟ್ ಈಸ್. ಬೆಳಿಗ್ಗೆ ಅವ್ರ ವೆಬ್ಸೈಟ್ ನಲ್ಲಿ ಡಾಕ್ಯುಮೆಂಟ್ಸ್ ಇದೆ, ಪರ್ಮನೆಂಟ್ಲಿ ಶಿಫ್ಟೆಡ್. ಸಾಯಂಕಾಲ ಡೂಯಿಂಗ್ ದ ಪ್ರೆಸ್ ಮೀಟ್ ಇಟ್ ಇಸ್ ಶಿಫ್ಟೆಡ್. ಅವತ್ತು ರಾತ್ರಿ 8:30 ದೇ ವಿಲ್ ಸೆಂಡ್ ದ PLO. ಆ PLOಗೆ PLO ಮಿಸ್ಟರ್ ಚೆನ್ನಪ್ಪನಿಗೆ 17ನೇ ತಾರೀಕಿನಿಂದ ನಮ್ಮವ್ರು ಫೋನ್ ಮಾಡ್ತಾ ಇರೋ ಕಾಲ್ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ. ಆ PLO ಅವತ್ತು ರಾತ್ರಿ ಹೋಗಿ ಅಂದ್ರೆ ನಾನು ಹೇಳಿ ಎಲೆಕ್ಷನ್ ಕಮಿಷನ್ ನನ್ನ ಭೇಟಿ ಮಾತಾಡಿದ ಮೇಲೆ ಹಿ ವಿಲ್ ಗೋ ವಿತ್ ದ ಕ್ಯಾಮರಾ ಟು ಪ್ರೂವ್ ಮಾಜರ್ ಮಾಡಿದಕ್ಕೆ ಪಕ್ಕದಲ್ಲಿ ಇಲ್ಲ ಅಂತ. ಅಂದ್ರೆ ನಿಮ್ಮ ಹುಡುಕು ಅಲ್ಲೇ ಅರ್ಥ ಆಗ್ತದೆ. ಆಮೇಲೆ ಅವ್ರೇನ್ ಹೇಳ್ತಾರೆ, ನೀವು ಬನ್ನಿ ನಿಮ್ದು ಮಾಡ್ಬಿಡ್ತೀವಿ ಅಂತ. ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ, ಸಮಸ್ಯೆ ಅಲ್ಲ ಇದು. ಆಸ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಸಿ ಐ ಮೇ ಬಿ ಅನ್ ಆಕ್ಟರ್ ಬಟ್ ಐ ಡೋಂಟ್ ವಾಂಟ್ ದಟ್ ಇನ್ಫ್ಲುಯೆನ್ಸ್. ಐ ಆಮ್ ಅನ್ ಆಕ್ಟರ್ ಬಿಕಾಸ್ ಆಫ್ ಮೈ ವರ್ಕ್. ಬಟ್ ಪ್ರಜೆ ಆಲ್ ಆರ್ ಈಕ್ವಲ್, ಎಲ್ಲರೂ ಈಕ್ವಲ್. ಸೊ ನನಗೆ ಮಾಡಿದ ಎಲ್ರಿಗೂ ಮಾಡಿ, ಸಾಧ್ಯ ಇದೆ ಅಲ್ಲ ನಿಮ್ಮ ಹತ್ರ. ಸೊ ನೋ ಶಾರ್ಟ್ ಕಟ್ಸ್. ಸೊ ದಟ್ ಈಸ್ ಹೌ ಐ ಹ್ಯಾವ್ ಸ್ಟುಡ್. ಸೊ ಈಗ ಆಸ್ ಇಟ್ ಈಸ್ ನೀವು ಫಾರ್ಮ್ ನಂಬರ್ 6 ಅಂತ ಹಾಕ್ತಾರೆ ಇವಾಗ ನನಗೆ. ಸೊ ಲುಕ್ ಎಟ್ ದ ಐರನಿ. ನಾನು ಯಾರು ಗೊತ್ತು, ನಾನು ಫೋನ್ ಸಂಪರ್ಕದಲ್ಲಿದ್ದೀನಿ, PLO ಸಂಪರ್ಕದಲ್ಲಿದ್ದೀನಿ, ಎನ್ಯುಮರೇಷನ್ ಫಾರ್ಮ್ ಕೇಳ್ತಾ ಇದ್ದೀನಿ. ನೀವು ಬಂದಾಗ ನಾನು ಶಿಫ್ಟೆಡ್ ಆಗಿದ್ದೀನಿ, ಶಿಫ್ಟೆಡ್ಗೆ ಫಾರ್ಮ್ ನಂಬರ್ 8 ಕೇಳ್ತಾ ಇದ್ದೀನಿ. ನೋ, ಬಿಕಾಸ್ ಇಫ್ ಯು ಗಿವ್ ಇಟ್ ಟು ಮಿ ಯು ಹ್ಯಾವ್ ಟು ಗಿವ್ ಇಟ್ ಟು ಎವ್ರಿಬಡಿ. ಬಟ್ ಐ ವಿಲ್ ನಾಟ್ ಟೇಕ್ ಇಟ್ ವಿತ್ ಮೈ ಇನ್ಫ್ಲುಯೆನ್ಸ್. ನಾನು ಜನಪರವಾಗಿ ನಿಲ್ತೇನೆ, ಜನರ ಜೊತೆ ನಿಲ್ತೇನೆ. ವಿ ವಿಲ್ ಸಿ ಆಲ್ ದ ಡಿಲೀಟೆಡ್ ವೋಟರ್ಸ್. ವಿ ವಿಲ್ ಟಾಕ್ ಟು ಯು. ವಿ ವಿಲ್ ಗೋ ಟು ಕೋರ್ಟ್, ವಿ ವಿಲ್ ಗೋ ಟು ದ ಗವರ್ಮೆಂಟ್. ನಾನು ಆನ್ಸರ್. ಇದರಲ್ಲಿ ತಪ್ಪಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ವಾಟ್ ಕ್ಯಾನ್ ದ ಗವರ್ಮೆಂಟ್ ಡೂ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶುಡ್ ಡೂ ದ ಪ್ರಾಸೆಸ್ ಪ್ರಾಪರ್ಲಿ. ದೇ ಶುಡ್ ಟೇಕ್ ಫ್ಯೂ ಮೋರ್ ಮಂತ್ಸ್. ಮನೆಗೆ ಹೋಗಿ, ಯು ಹ್ಯಾವ್ ಶಿಫ್ಟೆಡ್, ಯು ಆರ್ ಅ ವೋಟರ್, ಐ ನೋ, ನಿಮ್ ವೋಟರ್ ID ಇದೆ, ಬಟ್ ನೀವು ಶಿಫ್ಟ್ ಆಗಿದ್ರಿ. ಟೇಕ್ ಫಾರ್ಮ್ ನಂಬರ್ 8, ಫಿಲ್ ಇಟ್ ಅಪ್. ನಿಮ್ ಮನೆಯಲ್ಲಿ ಹೊಸ ವೋಟರ್ಸ್ ಇದ್ದಾರೆ, ಓ ವಂಡರ್ಫುಲ್. ನ್ಯೂ ವೋಟರ್ ವೆಲ್ಕಮ್, ಫಾರ್ಮ್ ನಂಬರ್ 6. ಇಲ್ಲ ನಮ್ಮ ಮನೆಯಲ್ಲಿ ಒಂದು ವೋಟರ್ ಇತ್ತು, ಅವ್ರು ತೀರ್ಕೊಂಡ್ಬಿಟ್ರು, ಓಕೆ ಫಾರ್ಮ್ ನಂಬರ್ 7 ಡಿಲೀಟ್. ಇಲ್ಲ ನಾವು ವಿದೇಶದಲ್ಲಿ ಕೆಲಸ ಮಾಡ್ಬಿಟ್ಟು ಬರ್ತಾ ಇದ್ದೀವಿ, ಫಾರ್ಮ್ ನಂಬರ್ 6 ಫಿಲ್ ಮಾಡಿ. ಸಿಂಪಲ್. ಯು ರೆಸ್ಪೆಕ್ಟ್. ಅಂಡ್ 5.5 crores ಮಾಡಕ್ಕೆ ಟೈಮ್ ಬೇಕು. 6 months ಮುಂಚೆ ಪಬ್ಲಿಸಿಟಿ ಮಾಡಿ. Tell the voters what is the process. You have not said. ಈಗ ನೋಡಿ ಹೊಸ ನಾಟಕ ಮಾಡಿದ್ರೆ ಗ್ರಾಮ ಸಭೆ ಮಾಡ್ತಾರೆ, ಒಂದಿನ ಮಾಡೋ ಹೋಗ್ತಾರೆ, ಕಾಟಾಚಾರ ಅದು. ಗ್ರಾಮ ಸಭೆ ಮಾಡೋದಕ್ಕೆ ಮುಂಚೆ 1 ವಾರ ಮುಂಚೆ ಹೇಳಬೇಕು. ಆಲ್ ಆಫ್ ದಮ್ ಹ್ಯಾವ್ ಟು ಕಮ್ ಪಬ್ಲಿಕ್ಲಿ, ಓಪನ್ ಆಗಿ ಹೇಳ್ಬೇಕು ಅದನ್ನ. ನೋ, ಪ್ರಾಸೆಸ್ ಇಸ್ ಸಿಂಪಲ್, ವಿಚ್ ಹ್ಯಾಪನ್ಡ್ ಇನ್ 2002. ಫಾರ್ ದ ಫಸ್ಟ್ ಟೈಮ್, who are you to freeze and delete according to your whims and fancies, not giving the voter a chance to say I am right. When the process is wrong, ಕಾನ್ಸ್ಪಿರಸಿ ಥಿಯರೀಸ್ ಅನುಮಾನಗಳು ಬರೋದು ಸಹಜ, ಆಗ್ತಾ ಇದೆ ಕೂಡ. ಅಲೆಮಾರಿಗಳ ಓಟ್ಗಳು ಹೋಗ್ತಾ ಇದೆ, ದಿನಗೂಲಿ ಅವ್ರ ಓಟ್ಗಳು ಹೋಗ್ತಾ ಇದೆ. ಯಾಕಂದ್ರೆ ದೇ ವಿಲ್ ನಾಟ್ ಕಮ್ ಬ್ಯಾಕ್ ಅಲ್ಲ. ಅವ್ರನ್ನ ನೀವು ಏನೋ ಡಿಸ್ಕ್ರಿಪೆನ್ಸಿ ಹಾಕ್ಬಿಟ್ಟು ಅವ್ರ ಹೆಸರು ಹೇಳಿದೆ, he can say you are not a national of this country at all. So ನಾನೇನ ಹೇಳ್ತಿದ್ರೆ, in the whole election SIR process, before the SIR started, ನೀವು ಚುನಾವಣಾಧಿಕಾರಿಯನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಇಫ್ ಯು ಹ್ಯಾವ್ ಮೇಡ್ ನಾಟ್ ಫಾರ್ಮ್ ಡೆಮಾಕ್ರೆಟಿಕ್ ಪ್ರಕ್ರಿಯೆ ಮಾಡದೇ ಇದ್ದಾಗ, and before the SIR started, you will give a judicial immunity to them. ಅವ್ರು ಹೇಳಿದ್ದೆ ಸತ್ಯ ಅಂತ ಹೊರಡ ತಕ್ಷಣ we will have all the doubts. Because the ruling party is the one which has started this. This we are seeing it in Bengal, they are seeing it in Bengal, Bihar. ನಿಮ್ಮ ಪ್ರಶ್ನೆಗೆ, ಬೆಂಗಾಲಲ್ಲಿ ASDDO ಫಸ್ಟ್ ಪ್ರೋಸೆಸ್ ನಡೆದಾಗ ಮುಸ್ಲಿಮ್ಸ್ ಜಾಸ್ತಿ ಡಿಲೀಟ್ ಆಗಿಲ್ಲ. ಇದನ್ನ ನೀವು ಗಮನಿಸಬೇಕು. ಮುಸ್ಲಿಮ್ಸ್ ಜಾಸ್ತಿ ಡಿಲೀಟ್ ಆಗಿಲ್ಲ ASDDO ಬಂದಾಗ. ಯಾಕಂದ್ರೆ ಅತ್ಯಂತ ಹೆಚ್ಚಿನ ಆತಂಕ ಇರೋದು ಮುಸ್ಲಿಂ ಕಮ್ಯುನಿಟಿಗೆ. ಹಾಗಾಗಿ ಮುಸ್ಲಿಂ ಕಮ್ಯುನಿಟಿ ಒಳಗಡೆ ಸಾಕಷ್ಟು ಅವೇರ್ನೆಸ್ ಇತ್ತು, ಸಾಕಷ್ಟು ಹೆಲ್ಪ್ ಡೆಸ್ಕ್ ಮಾಡ್ಕೊಂಡು ಭಯಂಕರ ವಿಶೇಷ ಪ್ರಿಪರೇಷನ್ ಮಾಡಿದ್ದು ಮುಸ್ಲಿಂ ಕಮ್ಯುನಿಟಿ. ಹಾಗಾಗಿ ಜಾಸ್ತಿ ಡಿಲಿಷನ್ ಆಗಿಲ್ಲ. ಡಿಲೀಟ್ ಆದರೂ ದಲಿತ್ ಮೆಜಾರಿಟಿ, ನೆಕ್ಸ್ಟ್ ವುಮೆನ್, ಆಮೇಲೆ ಮೈನಾರಿಟಿ. ಲಾಜಿಕಲ್ ಡಿಸ್ಪ್ರೆನ್ಸಿ ಅನ್ನೋದು ಎಲೆಕ್ಷನ್ ಹತ್ರ ಇದ್ದಾಗ ಅವಾಗ ತಂದ್ರು. ಯಾಕೆ ತಂದ್ರು ಲಾಜಿಕಲ್? ದಿಢೀರ್ ಎಲ್ಲ SIR ಪ್ರೋಸೆಸ್ ಲಾಜಿಕಲ್ ಡಿಸ್ಪ್ರೆನ್ಸಿ ಇರೋದು ಪದನೇ ಇರಲಿಲ್ಲ.
ಆಲ್ ಆಫ್ ಎ ಸಡನ್ ತಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕೆ ಎ ಸ್ಟುಡಿಯೋದಲ್ಲಿ ಏನ್ ಟಾರ್ಗೆಟ್ ಇತ್ತು ಅದು ಅಚೀವ್ ಆಗಲಿಲ್ಲ. ಆಮೇಲೆ ಬಂತು ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ 1,33,00,000 ನೋಟಿಸ್ ಹೋಯ್ತು ಬೆಂಗಾಲ್ ಒಳಗೆ. ಅದರೊಳಗೆ ಮೆಜಾರಿಟಿ ಯಾರು? 2/3 ಮೈನಾರಿಟೀಸ್ ಮುಸ್ಲಿಮ್ಸ್, 1/3 ಅದರ್ ಕಮ್ಯುನಿಟೀಸ್ ಇದ್ರೊಳಗಾಗಿರುವಂತದ್ದು. ಈಗ ಕೋರ್ಟ್ ಅಲ್ಲೂ ಕೂಡ 30 ಲಕ್ಷ ಮೆಂಟಗತ್ತಿರೋದ್ರಲ್ಲಿ 2/3 ಜನ ಮೈನಾರಿಟಿ ಇದ್ದಾರೆ. ಸೊ ವಾಟ್ ಈಸ್ ದಿಸ್ ಕಾನ್ಸ್ಪಿರಸಿ? ಆಮೇಲೆ ಎಲ್ಲರೂ ಯೋಚನೆ ಮಾಡೋದು. ಇನ್ನು ಕೊಟ್ಟಿಲ್ಲ ನೋಡಿ, ಈ 13 ಸ್ಟೇಟ್ಸ್ ಅಲ್ಲಿ ಆಯ್ತು. ಸುಪ್ರೀಂ ಕೋರ್ಟ್ 2 ವಾರದಲ್ಲಿ ಕೊಡುವಂತ ಇಟ್ಸ್ ಮೋರ್ ದನ್ 12 ವೀಕ್ಸ್. ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರೆ 4 ಲಕ್ಷ ಬಾಂಗ್ಲಾದೇಶ ಅಂತ ಶುರು ಮಾಡಿದ್ರು. ಹಬ್ಬದ ಕಥೆಗಳು. ವೆರಿ ಇಟ್? ಸೊ ಯು ಆರ್ ಕ್ರಿಯೇಟಿಂಗ್ ಅನ್ರೆಸ್ಟ್ ಹಿಯರ್. See, very simple. Your process is wrong. I represent the absent and deleted voters. You have no right to take my citizenship away. You have no right to tell me, after living in this country for so many years, paying tax in this so many years, to come and stand at your doorstep and say, please enroll me as a new voter or a new citizen. ಇದು ಅವಮಾನ ಇದೆ. ವಾಟ್ ಯು ಗೆಟ್? 1.5 ಕೋಟಿ 2 ಕೋಟಿ ಜನ ನಿಂತ್ಕೊಳ್ತಾರೆ. ಇವಾಗ ನೆಕ್ಸ್ಟ್ ಎಷ್ಟು ವರ್ಷ ಆಗುತ್ತೆ ಅದು ಕರ್ನಾಟಕದಲ್ಲಿ? ಎಷ್ಟು ಜನ ಕೋರ್ಟ್ ಮಾಡ್ತಾರೆ? ಎಷ್ಟು ಜನ ಆಸಕ್ತಿ ಕಳ್ಕೊಳ್ತಾರೆ? Why? 2 years is there for elections. This is the most important process. A citizenship, a voting right, a basic voting right of a citizen of this country, not outside. You put him through this problem. You want to do it in 1 month, 45 days. 45 days because the civil society stood strong there. They pushed 715 days. Otherwise, imagine the nonsense if it was only 30 days. ಬೇರೆ ಯಾವ ಸ್ಟೇಟ್ ನವರು ಹೇಳಿದಾರೋ ಹಾಗೆ ಕರ್ನಾಟಕದ ಬಹಳ ದೊಡ್ಡ ಶ್ರೀಮಂತಿಕೆ ಏನಂದ್ರೆ ಸಿವಿಲ್ ಸೊಸೈಟಿ. ದೇ ಸ್ಟ್ಯಾಂಡ್ ಅಪ್. ಅಂಡ್ ಐ ಆಮ್ ಆಸ್ಕಿಂಗ್ ಯು, ಇಂಥ ಸಿವಿಲ್ ಸೊಸೈಟಿನ ಟ್ರಾಮಟೈಸ್ ಮಾಡೋದ್ರಲ್ಲಿ ಏನು ಅನಿಸ್ತಿದೆ ನಿಮಗೆ? ಸಿವಿಲ್ ಸೊಸೈಟಿ ವೆಂಟ್ ಆಲ್ ದೀಸ್ ಪೀಪಲ್, every person, not paid, just for the love of the country. They went, helped us. So, ಹೆಂಗಾರು ಮಾಡಿ ಮಾಡ್ತಾ ಇದ್ದಾರೆ, ರಾಕ್ಷಸ ಬರ್ತಾ ಇದ್ದಾನೆ. Look at the trauma we are facing today. You could have said, okay, but ಹೆಂಗೆ ಹೋಗ್ತಿದ್ರು? ಅವ್ರ ಬಾಯಿಲ್ಲ ಮಾತಾಡಕ್ಕಾಗಲ್ಲ, ಅವ್ರಿಗೆ ಎಲ್ಲಿ ಹೋಗ್ತಾರೆ? ಹೋಗ್ತೀವಿ. ಎಂಬತ್ನಾಲ್ಕು ಲಕ್ಷನೇ ಇದಾವೆ. ಜಸ್ಟ್ ಡಿಲೀಟೆಡ್, ಜಸ್ಟ್ ಶಿಫ್ಟೆಡ್ ಅಂಡ್ ದಿಸ್ ಥಿಂಗ್ ಆಬ್ಸೆಂಟ್ ಮಾಡ್ತೀವಿ. ಹೆಂಗ್ ಮುಗಿಸಕ್ ಬಿಡ್ತೀವ್ರಿ ನಾವು? ಏನ್ ಅನ್ಕೊಂಡ್ಬಿಟ್ಟಿದ್ರಿ ನಾವು? ಏನ್ ಅನ್ಕೊಂಡ್ಬಿಟ್ಟಿದ್ರಿ ನೀವು? We are citizens of this country. We are fighting for our rights. See how the movement will grow. ಅದನ್ನೇ ಕೇಳ್ತಾ ಇರೋದು, ಯಾಕ್ರಿ ಇದು ಅಂತ ಇದ್ರೆ ನಾನು ಈ ಕೆಲ್ಸಕ್ಕೆ ಬರ್ದಿರೋ ಕೆಲಸ ಯಾಕೆ ಮಾಡ್ತಿದ್ದೀರಿ? Why are you torturing the citizens of this country? Who are you to become a supreme judge and decide? 11 ಡಾಕ್ಯುಮೆಂಟ್ಸ್ ತಗೊಂಬಂದೆ, ಇಲ್ಲ ಹೋಗು ಬಾ ನಿಂತ್ಕೋ. 2 ಕೋಟಿ ಜನ. ಅದ್ರಲ್ಲಿ ಬಾಂಗ್ಲಾದೇಶ್ ವೋಟರ್ಸ್ ಎಷ್ಟು ಅಂತ ಕೇಳಿ ಬಂದಿಲ್ಲ ಇನ್ನು. ಯಾಕೆ ಕೊಡಕ್ ಹೇಳಿ ನಂಬರ್? ಬೇರೆ ರಾಜ್ಯಗಳಲ್ಲಿ ಮಾಡಿದ್ರಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ 27 that you will not answer the Supreme Court also. Supreme Court clearly said I want it in 2 weeks. It's been 12 weeks now. Nobody to question? No. ಈ ಕಂಟ್ರಿ, ಈ ದೇಶ ಆಂದೋಲನಗಳಿಂದಲೇ ಗೆದ್ದಿರೋದು, ಉಳಿದಿರೋದು. ಸರ್ವಾಧಿಕಾರ ಬರಕ್ ಬಿಡಲ್ಲ ನಾವು.
ಹೇಳಕ್ ಹೇಳ್ರಿ, ಯಾರದು ಏನು ಜಾತಕ ಹೆಸರು ಕೊಡಿ, ಮುಸ್ಗ ಕೊಡಿ ಕೂತಿದ್ದೀರಿ. ಡಾಟಾ ನಿಮ್ಮ ಹತ್ರ ತಾನೇ ಇದೆ. ಯಾರು ಅದರ್ಸು ಆಕಾಶದಲ್ಲಿದ್ದಾರ? That is what we are asking. We all should ask that question. Who are those others? ಪಟ್ಕಬಿಡಿ. ಹೋರಾಟದ ಮೇಲೆ ನಂಬಿಕೆ ಇದೆ. ಇರ್ಲಿ ನೋಡಿ, don't put in pessimistic ideas into me. Don't put in pessimistic ideas ಕೊಟ್ಬಿಡಿ ನಮ್ಗೆ. We will fight. $1,70,00,000 ಡಿಲೀಷನ್ಸ್ ಆಯ್ತು. ಅದರಲ್ಲಿ 27 ಲಕ್ಷ ಸರಿದೆ ಅಂತಂದ್ರು. ಈಗ ಅವರಂದ್ರು 34 ಲಕ್ಷ ಏನೋ ಜಾಸ್ತಿ ಆಗಿದೆ ಅಂತ. ನಾವು ವಾಟ್ ಹ್ಯಾಪನ್ ಟು ದೋಸ್ 34 lakhs? ಅವ್ರು ಏನಾಯ್ತು? ನೀವು ಕೋರ್ಟ್ ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಏನಂದ್ರು ಆಗ ವೆಸ್ಟ್ ಬೆಂಗಾಲ್ ಅಲ್ಲಿ, ಅಬ್ಕಿ ಬಾರ್ ವೋಟ್ ನೀ ಡಾಲೋ, ದೂಸರಿ ಅಗ್ಲಿ ಬಾರ್ ವೋಟ್ ಡಾಲೋ ಅಂತ. ಅಲ್ಲ, ಇರ್ತಾರ್ರಿ ಅವರು. ಈ ದೇಶದಲ್ಲಿ ಯಾವ ನೋಡಿ, ಈ ದೇಶದಲ್ಲಿ ಯಾರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡ್ರೆ ಅವ್ರು ಯಾರು ಬೇಡ ಅಂತ ಗೊತ್ತಾಗುತ್ತೆ. ಪ್ರಧಾನಿಗಳಿಗೆ ಯಾವ ಬಟ್ಟೆ ಹಾಕಿದ್ರೆ ಡಿಸೈಡ್ ಮಾಡ್ತಾರಲ್ಲ, ಹಂಗೆ ಇವತ್ತಿನ ದೇಶದಲ್ಲಿ ಯಾವ ಪ್ರಶ್ನೆಯನ್ನು ಕೇಳ್ತಾನೆ ಆ ಪ್ರಶ್ನೆಯ ಮೂಲಕ ಅವನು ಯಾರು ಅಂತ ಗೊತ್ತಾಗತ್ತೆ, ಉತ್ತರ ಕೊಡೋ ಮೂಲಕ ಅವನ ಉತ್ತರ ಯಾರು ಅಂತ ಗೊತ್ತಾಗತ್ತೆ. ವಿ ಆರ್ ನಾಟ್ ಫೂಲ್ಸ್ ಅಲ್ವಾ? ಕೋರ್ಟ್ ಇದೆ. See, this is a longer fight. This is not just SIR now. ಈ ತರದ ಡ್ರೆಕೋನಿಯನ್ ಸರ್ವಾಧಿಕಾರ ನಡೆಸುವ ಪ್ರಯತ್ನ ಯಾಕೆ ನಡೀತಿದೆ ಈ ಭಾರತ ದೇಶದಲ್ಲಿ? The only thing which is the most beautiful thing about this country is its democracy. ಅಲ್ವಾ? ಮಾಡ್ಲಿ ಬಾಗಿಲು ತಗ್ತಾ ಇರ್ತೀವಿ, ಒತ್ತರದ ಬಾಗಿಲು ತೆಗಿಬೇಕಲ್ವೇ? See, these people think ನಾವು ಟಯರ್ಡ್ ಆಗ್ತೀವಿ ಅಂತ. ಪ್ರಜ್ಞಾವಂತ ನಾಗರಿಕರು ಯಾವತ್ತೂ ಟಯರ್ಡ್ ಆಗಲ್ಲ. ಬಿಕಾಸ್ ದೇ ಆರ್ ಸ್ಟ್ಯಾಂಡಿಂಗ್ ಫಾರ್ ಅ ಟ್ರೂತ್. ನ್ಯಾಯಕ್ಕಾಗಿ ಹೋರಾಡೋರು, ಸುಳ್ಳುಗಾಗಿ ಹೋರಾಡೋರು ಸೋಲ್ತಾರೆ, ಟಯರ್ಡ್ ಆಗ್ತಾರೆ. ಸತ್ಯವಂತರು ಯಾವತ್ತೂ ಟಯರ್ಡ್ ಆಗಲ್ಲ. ಎನಿ ಅದರ್ ಕ್ವಶನ್ಸ್? ನಾವು ಅಂಡರ್ಸ್ಟ್ಯಾಂಡಿಂಗ್ ಕಂಟಿನ್ಯೂ. ನೆಕ್ಸ್ಟ್ 1ನೇ ತಾರೀಕು ಸೆಪ್ಟೆಂಬರ್ 1. ಸೆಪ್ಟೆಂಬರ್ 1 ಚಲೋ ಸೆಪ್ಟೆಂಬರ್ 1 ಚಲೋ ಎಲೆಕ್ಷನ್ ಕಮಿಷನ್ ವಿತ್ ಪ್ರೂಫ್, ವಿತ್ ದ ಪೀಪಲ್ ಹೂ ಆರ್ ಅಫೆಕ್ಟೆಡ್. ಅಷ್ಟರೊಳಗೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಆಗುತ್ತೆ. ಇದಾದ ನಂತರ ದೇಶಾದ್ಯಂತ ಹೇಗಾಗುತ್ತೆ ಅನ್ನೋದು ನಾನು ಹೇಳ್ತೇನೆ. ರಾಜ್ಯಾದ್ಯಂತ ಕೂಡ ಆಗ್ತಾ ಹೋಗುತ್ತೆ. ಎಲ್ಲಾ ಕಡೆಯಿಂದ ಹೇಳ್ತಾ ಇದ್ದಾರೆ. There will be press meets across the state. We will not keep quiet. Thank you. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.